ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಅಂದರೆ 100% ಎಲ್ಲ ವಿಷಯಗಳು ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಈಗ ನಿಮ್ಮ ಎನರ್ಜಿಯ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಓವರ್ ಥಿಂಕಿಂಗ್ ಅನ್ನೋದು ಜಾಸ್ತಿ ಕಾಣಿಸ್ತಾ ಇದೆ. ನೀವು ತುಂಬ ಜಾಸ್ತಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಅಂದರೆ ಅವ್ರು ಯಾಕೆ ಇನ್ನೂ ಕಾಲ್ ಮಾಡಲಿಲ್ಲ, ಅವ್ರು ನನ್ನನ್ನು ಮರ್ತಿದ್ದಾರಾ, ನಾನು ಮಾತ್ರ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀನಾ, ಅವರ ಪ್ರೀತಿ ನಿಜಾನ ಸುಳ್ಳ, ಈ ಪ್ರಶ್ನೆಗಳು ನಿಮ್ಮ ಮೈಂಡ್ನಲ್ಲಿ ರಿಪೀಟ್ ಆಗ್ತಾ ಇದೆ. ಕೆಲವರು ತುಂಬ ಹತ್ತಿದ್ದೀರಾ, ಕೆಲವರು ಸೈಲೆಂಟ್ ಆಗಿದ್ದೀರಾ, ಕೆಲವರು ಇನ್ನೂ ಕೂಡ ಕಣ್ಣೀರು ಹಾಕ್ತಾ ಇದ್ದೀರಾ, ಒಂಟಿಯಾಗಿ ಕೂತ್ಕೊಂಡಿದ್ದೀರಾ, ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಮತ್ತು ಕೆಲವರು ಹೊರಗಡೆಯಿಂದ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ. ಯಾರಿಗೂ ನಿಮ್ಮ ಪೇಯ್ನನ್ನು ತೋರಿಸ್ತಾ ಇಲ್ಲ, ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೀರಾ. ಆದರೆ ಮನಸ್ಸಿನ ಒಳಗಡೆ ತುಂಬ ಡೌನ್ ಆಗಿದ್ದೀರಾ. ಅಂದರೆ ಫೋನ್ ಚೆಕ್ ಮಾಡುವ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ಕ್ಲಿಯರಾಗಿ ಎನರ್ಜಿ ಶೋ ಆಗ್ತಾ ಇದೆ. ಮತ್ತೆ ಫೋನ್ ಚೆಕ್ ಮಾಡ್ತಾ ಇದ್ದೀರಾ. ವಾಟ್ಸಪ್ ಲಾಸ್ಟ್ ಸೀನ್ ನೋಡ್ತಾ ಇದ್ದೀರಾ. ಆ ವ್ಯಕ್ತಿ ಯಾವಾಗ ಆನ್ಲೈನ್ ಬಂದಿದ್ದಾರಾ ಇಲ್ವಾ, ಅವರ ಲಾಸ್ಟ್ ಸೀನ್ ನೋಡ್ತಾ ಇದ್ದೀರಾ. ಅವರ ಕಾಲ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀರಾ. DP ಚೇಂಜ್ ಆಯಿತಾ ಅಂತ ನೋಡ್ತಾ ಇದ್ದೀರಾ. ನಿಮ್ಮದೇನಾದರೂ ಫೇಕ್ ಅಕೌಂಟ್ ಇದ್ದರೆ ಅದರಿಂದ ಚೆಕ್ ಮಾಡ್ತಾ ಇದ್ದೀರಾ. ಕಮ್ಯುನಿಕೇಷನ್ ಬರ್ತಾ ಇಲ್ವಲ್ಲ, ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ತುಂಬ ರೆಸ್ಟ್ಲೆಸ್ನೆಸ್ ಜಾಸ್ತಿ ಆಗ್ತಾ ಇದೆ ನಿಮಗೆ. ಲಾಂಗ್ ಟೈಮ್ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ತುಂಬ ಲಾಂಗ್ ಟೈಮಿಂದ ಈ ಪರ್ಸನ್ನ ವೆಯ್ಟ್ ಮಾಡ್ತಾ ಇದ್ದೀರಾ. ಇವರ ಕಾಲ್ ಅಥವಾ ಮೆಸೇಜ್ಗಾಗಿ ಕಾಯ್ತಾ ಇದ್ದೀರಾ. ನಿಮ್ಮ ಹಾರ್ಟ್ ಏನು ಹೇಳ್ತಾ ಇದೆ ಅಂದರೆ, ಒಂದಿನ ಅವರು ವಾಪಸ್ ಬಂದೇ ಬರ್ತಾರೆ. ಆ ಹೋಪ್ ಏನಿದೆ ಅದನ್ನು ಇನ್ನೂ ಕೂಡ ನೀವು ಬಿಟ್ಟಿಲ್ಲ. ಆದರೆ ಡೌಟ್ ಮಾತ್ರ ಮತ್ತೆ ಬರ್ತಾನೇ ಇದೆ ನಿಮಗೆ. ಅವರ ಪ್ರೀತಿ ನಿಜಾನ, ಅಂದರೆ ಅವ್ರು ನಿಮ್ಮನ್ನು ತುಂಬ ಲೈಕ್ ಮಾಡಿದಾರಾ ಇಲ್ವಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನೀವು ಈ ವ್ಯಕ್ತಿಗಾಗಿ ತುಂಬ ಇನ್ವೆಸ್ಟ್ ಮಾಡಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ. ಅದು ಎಮೋಷ್ನಲ್ ಆಗಿರಬಹುದು, ಲಾಯಲ್ಟಿಯನ್ನು ಕೊಟ್ಟಿದ್ದೀರಾ, ಸೆಲ್ಫ್ ರೆಸ್ಪೆಕ್ಟನ್ನು ಮರೆತು ಎಫರ್ಟ್ ಹಾಕಿದ್ದೀರಾ, ಇನಿಷಿಯೇಟಿವ್ ತಗೊಂಡಿದ್ದೀರಾ, ಮತ್ತೆ ಟ್ರೈ ಮಾಡಿದ್ದೀರಾ. ಈಗ ನಿಮ್ಗೆ ಅನ್ನಿಸ್ತಾ ಇದೆ, ನಾನು ಮಾತ್ರ ಯಾಕೆ ಈ ರೀತಿ, ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಅವ್ರು ಯಾಕೆ ಆ ರೀತಿ ಇಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದೀರಾ. ಈಗ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಹೌದು. ಆದರೆ ಆ್ಯಕ್ಷನ್ ಅನ್ನೋದು ಕಾಣಿಸ್ತಾ ಇಲ್ಲ. ಇಲ್ಲಿ ಮೈಂಡ್ ವರ್ಸಸ್ ಹಾರ್ಟ್ ಕಾನ್ಫ್ಲಿಕ್ಟ್ ಆಗಿದೆ. ಅವರಲ್ಲಿ ಬಿಗ್ಗೆಸ್ಟ್ ಕಾನ್ಫ್ಲಿಕ್ಟ್ ಏನು ಗೊತ್ತಾ, ಮೈಂಡ್ ಒಂದು ಮಾತು ಹೇಳ್ತಾ ಇದೆ, ಹಾರ್ಟ್ ಇನ್ನೊಂದು ಮಾತು ಹೇಳ್ತಾ ಇದೆ. ಹಾರ್ಟ್ ಹೇಳ್ತಾ ಇದೆ ಅವ್ರು ನನಗೆ ಬೇಕು, ಅಂದರೆ ನೀವು ಇವ್ರಿಗೆ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ರೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ಹಾರ್ಟ್ ಥಿಂಕ್ ಮಾಡ್ತಾ ಇದ್ದರೆ, ಅಟ್ಯಾಚ್ಮೆಂಟ್ ಅನ್ನೋದು ಆ ಹಾರ್ಟಲ್ಲಿದೆ. ಬಟ್ ಮೈಂಡ್ ಇದು ರಿಸ್ಕಿ, ಸೊಸೈಟಿ ಏನು ಹೇಳುತ್ತೆ, ಫ್ಯೂಚರ್ ಸೇಫ್ ಇರುತ್ತಾ, ಇದರಿಂದ ಕನ್ಫ್ಯೂಷನ್ ಆಗಿದ್ದಾರೆ. ಅಂದರೆ ಮೈಂಡ್ ಒಂದು ಹೇಳ್ತಾ ಇದೆ, ಹಾರ್ಟ್ ಒಂದು ಹೇಳ್ತಾ ಇದೆ. ಆ ರೀತಿಯ ಎನರ್ಜಿ ಇವರದು ಈಗ ಕಾಣಿಸ್ತಾ ಇದೆ. ಅವರು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ನಿಮ್ಮ DP ನೋಡ್ತಾ ಇದ್ದಾರೆ, ಸ್ಟೇಟಸ್ ನೋಡ್ತಾ ಇದ್ದಾರೆ, ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ, ನಿಮ್ಮ ಆ್ಯಕ್ಟಿವಿಟಿ ಚೆಕ್ ಮಾಡ್ತಾ ಇದ್ದಾರೆ. ಫೇಕ್ ಅಕೌಂಟ್ ಇದ್ದರೆ ಅದರ ಮೂಲಕ ಚೆಕ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಮೂಲಕ ನಿಮ್ಮ ಬಗ್ಗೆ ಕೇಳ್ಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ನಿಮ್ಮ ಬಗ್ಗೆ ಕೆಲವೊಂದು ವಿಷಯದಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಇದೆ, ಇನ್ಸೆಕ್ಯೂರಿಟಿ ಫಿಯರ್ ಇದೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಲೇಟ್ ಮಾಡಿಬಿಟ್ನಾ ಈ ರಿಲೇಷನ್ಶಿಪ್ಪಲ್ಲಿ, ದೂರ ಆಗಿಬಿಟ್ಟು ತುಂಬ ದಿನ ಆಯಿತಾ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ, ಮತ್ತು ಹಳೆಯ ವಿಷಯ ರಿಪೀಟ್ ಮಾಡ್ತಾರೆ ಅನ್ನೋ ರೀತಿ ಕೂಡ ಕೆಲವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಹಳೆಯ ವಿಷಯವನ್ನು ಮತ್ತೆ ಕೆದಕ್ತೀರಾ ಅನ್ನೋ ರೀತಿ ಕೂಡ ಇವ್ರಿಗೆ ಫಿಯರ್ ಇದೆ. ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಎಲ್ಲರ ವಿಷಯದಲ್ಲಿ ಅಲ್ಲ, ಯಾರೋ ಒಬ್ಬರು ವ್ಯಕ್ತಿ ಅಥವಾ ಇವ್ರಿಗೆ ತುಂಬ ಬೇಕಾದವರಾಗಿರ್ಬೋದು. ಅಂದರೆ ಆ ವಿಷಯವನ್ನು ಬಿಡು, ಆ ರಿಲೇಷನ್ಶಿಪ್ನ ಬಿಡು, ಅದು ಸರಿಯಾಗೋದಿಲ್ಲ, ರಿಸ್ಕ್ ಇದೆ ಅಂತ ಅಡ್ವೈಸ್ ಮಾಡ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇದೆಲ್ಲದರಿಂದ ಇವರು ಟೋಟಲ್ ಆಗಿ ಕನ್ಫ್ಯೂಸ್ಡ್ ಆಗ್ತಾ ಇದ್ದಾರೆ. ಸ್ಲೋ ಮೂವಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ ಈ ಕನೆಕ್ಷನಲ್ಲಿ. ಫಾಸ್ಟಾಗಿ ಮೂವ್ ಆಗೋದಕ್ಕೆ ಆಗ್ತಾ ಇಲ್ಲ ಇವ್ರಿಗೆ. ತುಂಬ ಸ್ಲೋ ಇದ್ದಾರೆ.
ಓವರ್ ಥಿಂಕಿಂಗ್ ತುಂಬ ಮಾಡ್ತಾ ಇದ್ದಾರೆ. ಬಟ್ ಇಬ್ಬರ ಎನರ್ಜಿಯಲ್ಲೂ ಕೂಡ ನೋಡಿದ್ರೆ ಅಟ್ಯಾಚ್ಮೆಂಟ್ ಅನ್ನೋದು ಇಬ್ಬರಲ್ಲೂ ಇದೆ. ಇಲ್ಲಿ ಇಂಪಾರ್ಟೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂದರೆ ಅಟ್ಯಾಚ್ಮೆಂಟ್ ಇಬ್ಬರಲ್ಲೂ ಇದೆ. ನಿಮಗೂ ಕೂಡ ಇವರನ್ನು ಮರೆಯೋಕ್ಕೆ ಆಗ್ತಾ ಇಲ್ಲ, ಅವರು ಕೂಡ ನಿಮ್ಮನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ಡಿಫ್ರೆನ್ಸ್ ಏನು ಅಂದರೆ ನೀವು ಫೀಲ್ ಮಾಡ್ತೀರಾ ಓಪನ್ಲಿ, ಅವರು ಹೈಡ್ ಮಾಡ್ಕೊಳ್ತಾ ಇದ್ದಾರೆ ಅವರ ಎಮೋಷನ್ಸನ್ನು. ನೀವು ಹರ್ಟ್ ಆಗಿದ್ದೀರಾ, ನಿಮಗೆ ಸಡನ್ ರಿಯಲೈಸೇಷನ್ ಆಗ್ತಾ ಇದೆ. ಅಂದರೆ ಅವರು ನನಗೆ ವ್ಯಾಲ್ಯೂ ಕೊಡಲಿಲ್ಲ, ಅವ್ರು ನನಗೆ ಪ್ರಾಮಿಸ್ ಮಾಡಿದರು, ತುಂಬ ಪ್ರಾಮಿಸ್ ಮಾಡಿದರು, ಫುಲ್ಫಿಲ್ ಮಾಡಲಿಲ್ಲ, ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಅವರು ಆ್ಯಕ್ಷನ್ ತಗೊಳ್ಳೋ ಕರೇಜ್ ಇಲ್ಲ ಅನ್ನೋ ರೀತಿ ಅವರ ಎನರ್ಜಿ ಕಾಣಿಸ್ತಾ ಇದೆ. ಅವ್ರಿಗೆ ನಿಮ್ಮ ಮೇಲೆ ಅಟ್ರ್ಯಾಕ್ಷನ್ ಅನ್ನೋದು ಇದೆ, ಬಟ್ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅವ್ರು ಯಾಕೆ ಆ ಆ್ಯಕ್ಷನನ್ನು ತಗೊಳ್ತಾ ಇಲ್ಲ ಅಂದರೆ ಕಾರಣಗಳು ತುಂಬ ಇದೆ. ಈಗೋ ಇರ್ಬೋದು, ಫಿಯರ್ ಇರಬಹುದು, ಸೊಸೈಟಿಯ ಪ್ರೆಷರ್ ಇದೆ, ಥರ್ಡ್ ಪರ್ಸನ್ ಅಂದರೆ ಮೂರನೇ ವ್ಯಕ್ತಿ ಹೇಳ್ತಾ ಇದ್ದಾರೆ, ಯಾರೋ ಒಬ್ಬರು ಅದು ಸರಿಯಾಗೋದಿಲ್ವೇನೋ ಅನ್ನೋ ರೀತಿ ಅಡ್ವೈಸ್ ಮಾಡ್ತಾ ಇದ್ದಾರೆ. ಅಥವಾ ಪಾಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ರಿಪೀಟ್ ಆಗುತ್ತೆ ಅನ್ನೋ ಭಯ, ನೀವು ಮತ್ತೆ ವಿಷಯವನ್ನು ಕೆದಕ್ತೀರಾ ಅನ್ನೋ ಭಯ ಕೂಡ ಈ ಪರ್ಸನ್ಗೆ ಇದೆ. ಬಟ್ ಇವರ ಲವ್ ಅನ್ನೋದು ಝೀರೋ ಆಗಿ ಕಾಣಿಸ್ತಾ ಇಲ್ಲ. ಈ ಪರ್ಸನ್ಗೆ ಅಟ್ಯಾಚ್ಮೆಂಟ್ ಇದೆ, ಪ್ರೀತಿ ಅನ್ನೋದು ಇದೆ, ಎಮೋಷ್ನಲ್ ರೆಸ್ಟ್ಲೆಸ್ನೆಸ್ ಅನ್ನೋದು ಕಾಣಿಸ್ತಾ ಇದೆ. ಅವರು ಸಡನ್ ರೆಸ್ಟ್ಲೆಸ್ ಫೀಲ್ ಮಾಡ್ಕೊಳ್ತಿದ್ದಾರೆ. ನಿಮ್ಮ ನೆನಪು ಸಡನ್ನಾಗಿ ಬರ್ತಾ ಇದೆ. ಅದರಲ್ಲೂ ನೈಟ್ ಟೈಮ್ನಲ್ಲಿ ನಿಮ್ಮ ಫೋಟೋ ಇಮ್ಯಾಜಿನ್ ಮಾಡ್ತಾರೆ, ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಬಟ್ ನೆಕ್ಸ್ಟ್ ಡೇ ಮತ್ತೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮಗೆ ಒಂದು ಸ್ಮಾಲ್ ಅಡ್ವೈಸ್ ಏನು ಅಂದರೆ ಓವರ್ ಥಿಂಕಿಂಗ್ ಮಾಡೋದನ್ನು ಕಡಿಮೆ ಮಾಡಿ. ಫೋನ್ ಚೆಕಿಂಗ್ ಹ್ಯಾಬಿಟ್ ಏನಿದೆ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳಿ. ಸೆಲ್ಫ್ ರೆಸ್ಪೆಕ್ಟನ್ನು ಮೇಂಟೈನ್ ಮಾಡಿ. ಚೇಸ್ ಮಾಡಬೇಡಿ. ಅವರು ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಂದರೆ ನೀವು ನೆಗೆಟಿವ್ ಆಗಬೇಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಪೇಷನ್ಸ್ ಇರಲಿ. ಈ ಕನೆಕ್ಷನ್ಗೆ ಪೇಷನ್ಸ್ ಅನ್ನೋದು ಬೇಕು. ಮಿರಾಕಲ್ ಅನ್ನೋದು ಓವರ್ ನೈಟಲ್ಲಿ ಆಗೋದಿಲ್ಲ. ಅವರ ಈಗೋ ಸ್ಲೋಲಿ ಮೆಲ್ಟ್ ಆಗೋ ಎನರ್ಜಿ ಇದೆ. ಮೆಚ್ಯೂರ್ ಡಿಸಿಷನ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂದರೆ ಅವರಿಗೆ ಮೆಚ್ಯೂರಿಟಿ ಬರುತ್ತೆ. ಅವ್ರು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸಿದ್ರೆ ರಿಯಲೈಸೇಷನ್ ಆಗುವ ಸಮಯ ಬಂದೇ ಬರುತ್ತೆ. ಕಮ್ಯುನಿಕೇಷನ್ ಪಾಸಿಬಿಲಿಟಿ ಅನ್ನೋದು ತುಂಬ ಜಾಸ್ತಿ ಇದೆ. ಕಾಲ್ ಅಥವಾ ಮೆಸೇಜ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಆದರೆ ನೀವು ಕಾಮ್ ಆಗಿರಬೇಕು. ನೀವು ಕಣ್ಣೀರು ಹಾಕ್ತಾ ಕೂತ್ಕೊಂಡ್ರೆ ನಿಮ್ಮ ಪವರ್ ನೀವು ಕಡಿಮೆ ಮಾಡ್ಕೊಳ್ತೀರಾ. ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ನೀವು ಯಾವ ರೀತಿ ಇರಬೇಕು ಅಂದರೆ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ನೋಡಿ, ನಿಮ್ಮ ಶೈನ್ ನೋಡಿ ಅವ್ರು ಶಾಕ್ ಆಗಬೇಕು. ಆ ರೀತಿ ಇರಬೇಕು ನಿಮ್ಮ ಎನರ್ಜಿ. ಇನ್ನು ಫೈನಲ್ ಎನರ್ಜಿ ಯಾವ ರೀತಿ ಇದೆ ಅಂದರೆ ಈ ಪರ್ಸನ್ ನಿಮ್ಮನ್ನು ಕಂಪ್ಲೀಟ್ಲಿ ಇವರ ಮನಸ್ಸಿನಿಂದ ಡಿಲೀಟ್ ಮಾಡಿಲ್ಲ. ಮೈಂಡಿಂದ ರಿಮೂವ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಹಾರ್ಟ್ ಅಲೋ ಮಾಡ್ತಾ ಇಲ್ಲ ಅದನ್ನು. ಈಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಸಿಚುವೇಶನ್ ಬಂದಿರ್ಬೋದು, ಯಾವುದೇ ಪ್ರಾಬ್ಲಮ್ ಬಂದಿರ್ಬೋದು, ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಜಗಳ ನಡೀತಾ ಇರ್ಬೋದು, ಅಥವಾ ಒಬ್ಬರ ಬಿಹೇವಿಯರ್ ಒಬ್ಬರಿಗೆ ಹಿಡಿಸ್ತೇ ಇರ್ಬೋದು. ಬಟ್ ಈ ಟೈಮ್ ಏನಿದೆ ಅದು ಪನಿಷ್ಮೆಂಟ್ ಅಂತ ಅಂದ್ಕೋಬೇಡಿ, ಅದು ಪ್ರಿಪ್ರೇಷನ್ ಅಂತ ಅಂದ್ಕೊಳ್ಳಿ. ನಿಮ್ಮ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ. ನಿಮ್ಮ ವ್ಯಾಲ್ಯೂವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೋಪ್ ಏನಿದೆ ಅದನ್ನು ಬಿಟ್ಕೊಡ್ಬೇಡಿ. ಆದರೆ ಬ್ಲೈಂಡ್ ಆಗಿ ಯಾರನ್ನೂ ನಂಬಬೇಡಿ. ವೆಯ್ಟ್ ಮಾಡಿ. ನಿಜವಾದ ಪ್ರೀತಿ ನಿಮಗೆ ಸಿಕ್ಕೇ ಸಿಗುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಥಿಂಕ್ ಮಾಡಿ. ಪೇಷನ್ಸ್ ಇರಲಿ. ರೈಟ್ ಔಟ್ಕಮ್ ಅನ್ನೋದು ರೈಟ್ ಟೈಮ್ನಲ್ಲಿ ಬಂದೇ ಬರುತ್ತೆ. ಪ್ರೆಸೆಂಟ್ ಎನರ್ಜಿಯಲ್ಲಿ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಅವರನ್ನು ಮರೆಯೋದಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ನೀವು ಮರೀತಾ ಇಲ್ಲ, ಟ್ರೈ ಮಾಡ್ತಾ ಇದ್ದೀರಾ ಮರೆಯೋದಕ್ಕೆ. ಕ್ಲಿಯರ್ಲಿ ಪ್ರಾಕ್ಟಿಕಲ್ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದೀರಾ. ಪ್ರಾಕ್ಟಿಕಲ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಓವರಾಲ್ ಎನರ್ಜಿ ನಿಮ್ಮ ಎನರ್ಜಿ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಒಂದೊಂದು ಸಲ ಸ್ಟ್ರೆಸ್ಡ್ ಔಟ್ ಆಗ್ತಾ ಇದ್ದೀರಾ, ಕಣ್ಣೀರು ಹಾಕ್ತಾ ಇದ್ದೀರಾ, ಅಳ್ತಾ ಇದ್ದೀರಾ. ಬಟ್ ಎಷ್ಟೇ ಕಣ್ಣೀರು ಹಾಕಿದ್ರೂ ಕೂಡ ನಿಮಗೆ ಅವರನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ನೆನಪುಗಳು ಅನ್ನೋದು ಜಾಸ್ತಿ ಆಗ್ತಾ ಇದೆ. ಯಾಕೆ ನನಗೆ ಇವರು ಕಾಲ್ ಮಾಡಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಬಿಕಾಸ್ ನೀವು ತುಂಬ ಲಾಂಗ್ ಟೈಮಿಂದ ಈ ವ್ಯಕ್ತಿಯನ್ನು ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ ಒಂದಲ್ಲ ಒಂದಿನ ಅವ್ರು ಮತ್ತೆ ವಾಪಸ್ ಬಂದೇ ಬರ್ತಾರೆ ನಿಮ್ಮ ಲೈಫ್ನಲ್ಲಿ, ನಿಮ್ಮ ಜೊತೆ ಮಾತಾಡ್ತಾರೆ, ಅಥವಾ ನಿಮಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದೀರಾ. ಈಗ ನಿಮ್ಮ ಪಾರ್ಟ್ನರ್ ಎನರ್ಜಿ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ಅಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರು ನಿಮ್ಮಿಂದ ದೂರ ಆಗೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಬಿಕಾಸ್ ಇವರಿಗೆ ಮೆಂಟಲಿ ಎಮೋಷ್ನಲಿ ಇನ್ವೆಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಇದು ಇವತ್ತಿನ ಕರೆಂಟ್ ಎನರ್ಜಿ ಪ್ರಕಾರ ನಾನು ಹೇಳ್ತಾ ಇರೋದು.
ಇವರ ಮನಸ್ಸಿನಲ್ಲಿ ನಿಮ್ಮಿಂದ ದೂರ ಆಗಬೇಕು ಅಂತ ಇದೆ, ಬಟ್ ಇವರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಮೂವ್ ಆನ್ ಆಗೋದಕ್ಕೆ, ಗಿವ್ ಅಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವರ ಮೈಂಡಲ್ಲಿ ಏನೇ ಇರಬಹುದು, ನಿಮ್ಮಿಂದ ದೂರ ಆಗಬೇಕು ಏನೇ ಇರಬಹುದು, ಬಟ್ ಇವರ ಮನಸ್ಸಿನಲ್ಲಿ ನಿಮ್ಮನ್ನು ಸಡನ್ನಾಗಿ ಮರೆಯೋದಕ್ಕೆ ಆಗ್ತಾ ಇಲ್ಲ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಸಡನ್ಲಿ ಥಿಂಕ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ ತುಂಬ ಜಾಸ್ತಿ. ನಿಮ್ಮ ಬಗ್ಗೆ ಇವರ ಮನಸ್ಸಿಗೆ ತುಂಬ ನೆನಪುಗಳು ಕಾಡ್ತಾ ಇದೆ. ನೀವು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ರೋ ಅದೇ ರೀತಿ ಈ ವ್ಯಕ್ತಿ ಕೂಡ ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ. ನಿಮ್ಮನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ಅಟ್ಯಾಚ್ಮೆಂಟ್ ಫೀಲ್ ಇದೆ ಇವರಿಗೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಮನಸ್ಸು ಕೂಡ ಇದೆ. ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಕೂಡ ಅಂದ್ಕೊಳ್ತಾರೆ. ಕೆಲವೊಂದು ಬಾರಿ ಥಿಂಕ್ ಮಾಡ್ತಾರೆ ಇದು ಪಾಸಿಬಲ್ ಇಲ್ಲ ಅಂತ. ಯಾವುದೇ ರೀಸನ್ ಇರಬಹುದು, ಇಲ್ಲಿ ಯಾವುದೇ ಸಿಚುವೇಶನ್ ಅನ್ನೋದು ನಿಮ್ಮಿಬ್ಬರ ಮಧ್ಯ ಬಂದಿರಬಹುದು. ಇಲ್ಲಿ ಸ್ಲೋ ಮೂವ್ ಕಾಣಿಸ್ತಾ ಇದೆ. ತುಂಬ ಸ್ಲೋ ಆಗ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಎಮೋಷ್ನಲ್ ಕನೆಕ್ಷನ್ ಅನ್ನೋದು ತುಂಬ ಜಾಸ್ತಿ ಇದೆ. ನಿಮ್ಮ ಎನರ್ಜಿಯ ಪ್ರಕಾರ ನೋಡೋದಾದರೆ ನೀವು ಕೆಲವೊಂದು ಸಲ ಈ ವ್ಯಕ್ತಿಯ ಬಗ್ಗೆ ತುಂಬ ನೆನಪು ಮಾಡ್ಕೊಳ್ತಿದ್ದೀರಾ. ಕೆಲವೊಂದು ಸಲ ತುಂಬ ಇರಿಟೇಟ್ ಫೀಲ್ ಮಾಡ್ಕೊಳ್ತೀರಾ. ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ನೀವು ಈ ವ್ಯಕ್ತಿಯ ಟ್ರೂ ಕಲರ್ ಏನಿದೆ ನಿಮಗೆ ಈಗ ಗೊತ್ತಾಗ್ತಾ ಇದೆ. ಅಂದರೆ ತುಂಬ ಜನರ ಎನರ್ಜಿ ಆ ರೀತಿಯಾಗಿಲ್ಲ. ಕೆಲವರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ಈ ವ್ಯಕ್ತಿಯ ನಿಜವಾದ ಬಣ್ಣ ಏನಿದೆ ಅದು ನಿಮಗೆ ಈಗ ಗೊತ್ತಾಗ್ತಾ ಇದೆ. ಅಂದರೆ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಯಾವುದೇ ಆ್ಯಕ್ಷನ್ ಅನ್ನೋದು ಅವರ ಕಡೆಯಿಂದ ಬರ್ತಾ ಇಲ್ಲ. ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ತುಂಬ ಸಲ ಫೋನ್ ನೋಡ್ತಾ ಇದ್ದೀರಾ. ಅವರ ಮೆಸೇಜ್ ಬಂತಾ ಅಂತ ಚೆಕ್ ಮಾಡ್ತಾ ಇದ್ದೀರಾ. ತುಂಬ ಎಕ್ಸೈಟ್ಮೆಂಟ್ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಈ ವ್ಯಕ್ತಿಯ ಎನರ್ಜಿಯ ಪ್ರಕಾರ ಈ ವ್ಯಕ್ತಿಯ ಹೃದಯದಿಂದ ಈ ವ್ಯಕ್ತಿ ನಿಮ್ಮ ಕಡೆಗೆ ಇದ್ದಾರೆ. ಬಟ್ ಮೈಂಡಿಂದ ಈ ವ್ಯಕ್ತಿಯ ಯೋಚನೆ ಮಾಡಿದಾಗ ಈ ವ್ಯಕ್ತಿ ಕೆಲವೊಂದು ಸಿಚುವೇಶನ್ಗಳು ಇವರಿಗೆ ಅಡ್ಡ ಬರ್ತಾ ಇದೆ. ಅಂದರೆ ನೀವು ಅಂದ್ಕೊಳ್ತಾ ಇರ್ಬೋದು ಇವರ ನಿಜವಾದ ಬಣ್ಣ ಈಗ ಗೊತ್ತಾಯಿತು, ಇವರು ನನ್ನನ್ನು ಮರೆತು ಬಿಟ್ಟರು, ನನ್ನ ನೆನಪು ಆಗ್ತಾ ಇಲ್ಲ, ಇವ್ರಿಗೆ ನನಗೆ ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಬಟ್ ಈ ಪರ್ಸನ್ಗೂ ಕೂಡ ನಿಮ್ಮನ್ನು ಮನಸ್ಸಿನಿಂದ ಪೂರ್ತಿಯಾಗಿ ತೆಗೆದು ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಅವರ ಮನಸ್ಸಿನಲ್ಲಿ ನೀವಿದ್ದೀರಾ. ಅಂದರೆ ಅವ್ರು ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು, ನಿಮ್ಮ ಹತ್ರ ಎಷ್ಟೇ ಸಿಟ್ಟಲ್ಲಿ ನಡ್ಕೊಳ್ತಾ ಇರ್ಬೋದು, ಅಥವಾ ನಿಮಗೆ ಕಾಲ್ ಮೆಸೇಜ್ ಮಾಡದೇ ಇರ್ಬೋದು, ಬಟ್ ಮನಸ್ಸಿನಿಂದ ತೆಗೆದು ಹಾಕೋದಕ್ಕೆ ಆಗ್ತಾ ಇಲ್ಲ. ಬಟ್ ಕೆಲವರು ಈ ರಿಲೇಷನ್ಶಿಪ್ ಅನ್ನೋದು ಒಂದು ರಿಸ್ಕ್ ಅಂತ ಕೂಡ ಅಂದ್ಕೊಳ್ತಿದ್ದಾರೆ. ಕೆಲವರ ಎನರ್ಜಿ ಆ ರೀತಿ ಶೋ ಆಗ್ತಾ ಇದೆ. ಆ ವ್ಯಕ್ತಿ ಅಥವಾ ಮೂರನೇ ವ್ಯಕ್ತಿ ಅವರಿಗೆ ಆ ರೀತಿ ಅಡ್ವೈಸ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಕೂಡ ಏನು ಮಾಡೋದು ಏನು ಮಾಡಬಾರ್ದು ಅನ್ನೋ ರೀತಿ ಕನ್ಫ್ಯೂಸ್ಡ್ ಆಗಿದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಆನ್ ದ ಅದರ್ ಸೈಡ್ ಈ ಪರ್ಸನ್ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ನೀವು ತುಂಬ ಇಷ್ಟಪಡ್ತಾ ಇದ್ರಿ, ತುಂಬ ಪ್ರೀತಿಸಿದ್ರಿ ಈ ವ್ಯಕ್ತಿಯನ್ನು, ತುಂಬ ಲೈಕ್ ಮಾಡಿದ್ರಿ, ತುಂಬ ಕೇರ್ ಕೊಟ್ರಿ ಈ ವ್ಯಕ್ತಿಯನ್ನು. ಇಷ್ಟೆಲ್ಲ ಮಾಡು ಕೂಡ ಈ ಪರ್ಸನ್ಗೆ ನಿಮ್ಮನ್ನು ಮರೆಯೋದಕ್ಕೆ ಹೇಗೆ ಸಾಧ್ಯ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಪಾಸ್ಟ್ನಲ್ಲಿ ಇವರು ನಿಮಗೆ ತುಂಬ ಲವ್ ಕೊಟ್ಟಿದ್ದಾರೆ, ತುಂಬ ಕೇರ್ ಕೊಟ್ಟಿದ್ದಾರೆ, ತುಂಬ ನೆನಪುಗಳನ್ನು ಉಳಿಸಿದ್ದಾರೆ. ಇವರ ನೆನಪುಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಮೊದಲೆಲ್ಲ ಈ ವ್ಯಕ್ತಿ ನಿಮಗೆ ತುಂಬ ಪ್ರೀತಿ ತೋರಿಸಿದ್ದಾರೆ, ಬಟ್ ಈಗ ಎಲ್ಲ ಉಲ್ಟಾ ಆಗಿದೆ. ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಇದು ಯಾವುದೂ ಕೂಡ ಇಷ್ಟ ಆಗ್ತಾ ಇಲ್ಲ. ಅಂದರೆ ಬೇರೆ ವ್ಯಕ್ತಿಗಳ ಜೊತೆ ಮಾತಾಡೋದು ಕೂಡ ಇಷ್ಟ ಆಗ್ತಾ ಇಲ್ಲ. ಈ ವ್ಯಕ್ತಿಯ ನೆನಪಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ನಾರ್ಮಲ್ ಆಗಿರೋ ರೀತಿ ನೀವು ಶೋ ಮಾಡ್ತಾ ಇದ್ದೀರಾ. ಅಂದರೆ ಮೊದಲೆಲ್ಲ ಈ ವ್ಯಕ್ತಿ ನಿಮಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ, ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಇದೆಲ್ಲವನ್ನು ನೆನೆಸ್ಕೊಂಡು ನಿಮಗೆ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಈ ಕಡೆಯಿಂದ ಈ ರಿಲೇಷನ್ಶಿಪ್ಗಾಗಿ ತುಂಬ ಲಾಯಲ್ಟಿಯನ್ನು ತೋರಿಸಿದ್ದೀರಾ, ನಿಮ್ಮ ಬೆಸ್ಟ್ ನೀವು ಕೊಟ್ಟಿದ್ದೀರಾ. ಬಟ್ ಇಲ್ಲಿ ಎಲ್ಲವೂ ಉಲ್ಟಾ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಈ ಪರ್ಸನ್ಗೂ ಕೂಡ ಗೊತ್ತಿದೆ ನೀವು ಇವರನ್ನು ಎಷ್ಟು ಇಷ್ಟಪಡ್ತೀರಾ, ಎಷ್ಟು ಲೈಕ್ ಮಾಡ್ತಾ ಇದ್ರಿ, ಎಷ್ಟು ಕೇರ್ ಮಾಡ್ತಾ ಇದ್ರಿ, ಎಲ್ಲವೂ ಗೊತ್ತಿದೆ. ಬಟ್ ಆ ಕಡೆಯಿಂದ ಆ್ಯಕ್ಷನ್ ಅನ್ನೋದು ಬರ್ತಾ ಇಲ್ಲ. ಯಾವುದೋ ಒಂದು ಸಂದರ್ಭ, ಯಾವುದೋ ಒಂದು ಸಿಚುವೇಶನ್ ಅನ್ನೋದು ಇವರಿಗೆ ಅಡ್ಡ ನಿಂತಿದೆ. ಕೆಲವರ ಎನರ್ಜಿ ಪ್ರಕಾರ ಏನನ್ನಿಸ್ತಾ ಇದೆ ಅಂದರೆ ಈ ವ್ಯಕ್ತಿ ಭಯ ಪಟ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಇವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀರೋ ಇಲ್ವೋ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಚಿಂತೆ ಅನ್ನೋದು ಇವರಿಗೆ ಕಾಡ್ತಾ ಇದೆ. ಕೆಲವರು ಏನು ಅಂದ್ಕೊಳ್ತಾರೆ ಅಂದರೆ ನೀವು ಮತ್ತೆ ಹಳೆಯ ಘಟನೆಗಳನ್ನು, ಹಳೆಯದಾಗಿ ಅಂದರೆ ಪಾಸ್ಟ್ನಲ್ಲಿ ನಡೆದಿರುವ ವಿಷಯಗಳನ್ನು ಮತ್ತೆ ಎಳೆದು ತರ್ತೀರಾ ಅನ್ನೋ ಭಯ ಇವ್ರಿಗೆ ಇದೆ. ಮತ್ತೆ ಅದೇ ವಿಷಯ ಹೇಳಿದ್ದೇ ಹೇಳ್ತೀರಾ. ಅಂದರೆ ಅದೇ ಹಳೆಯ ವಿಷಯವನ್ನು ಕೆದಕ್ತೀರಾ. ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ, ಬ್ರೇಕಪ್ ಆಗಿದ್ದರೆ ಅದರ ರೀಸನ್ ಮತ್ತೆ ಹೇಳ್ತೀರಾ. ಆ ರೀತಿ ರಿಪೀಟೆಡ್ ಆಗಿ ಹೇಳ್ತಾ ಇರ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೂಡ ಇವರು ಕಾಲ್ ಅಥವಾ ಮೆಸೇಜ್ ಮಾಡೋದಕ್ಕೆ ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ದಾರೆ ಅನ್ನೋ ರೀತಿ. ಬಟ್ ನಿಮ್ಮ ಕಡೆಯಿಂದ ನೀವು ತುಂಬ ಲಾಂಗ್ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿಗಾಗಿ. ನೀವು ಮಲಗಬೇಕಾದ್ರೆ ಕೂಡ, ಮಲಗುವ ಟೈಮಲ್ಲಿ ಕೂಡ ಇವರನ್ನು ತುಂಬ ಇಮ್ಯಾಜಿನ್ ಮಾಡ್ಕೊಳ್ತೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ಏನೇ ಆಗಿರಲಿ, ನಿಮ್ಮ ಲೈಫ್ನಲ್ಲಿ ಏನೇ ಇರಲಿ, ನಾನು ಮೊದಲೇ ಹೇಳಿದ ಹಾಗೆ ನೀವು
ಈಗ ಯಾವುದೇ ಸಿಚುವೇಶನ್ ನಡೀತಾ ಇರ್ಬೋದು, ಈ ಟೈಮ್ನ ಪನಿಷ್ಮೆಂಟ್ ಅಂತ ಅಂದ್ಕೊಳ್ಳೇಬೇಡಿ. ನಿಮ್ಮ ಕಾನ್ಫಿಡೆಂಟ್ ಲೆವೆಲನ್ನು ಕಳ್ಕೊಳ್ಬೇಡಿ, ನಿಮ್ಮ ವ್ಯಾಲ್ಯೂವನ್ನು ಕಳ್ಕೊಬೇಡಿ. ನಿಮ್ಮ ಹೋಪ್ ಏನಿದೆ ಈ ರಿಲೇಷನ್ಶಿಪ್ ಬಗ್ಗೆ ಅದನ್ನು ಬಿಟ್ಕೊಡ್ಬೇಡಿ. ನಿಮ್ಮ ಮೇಲೆ, ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಇಡಿ. ರೈಟ್ ಟೈಮ್ನಲ್ಲಿ ನಿಮಗೆ ಔಟ್ಕಮ್ ಅನ್ನೋದು ಸರಿಯಾಗಿ ಸಿಗುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.